ಏನು ಸಿಗಲಿಲ್ಲ ಅಂದರೆ ಇದೆ ಅಲ್ಲೇ. ಹೇಗೆ ಈಗ ಆನ್ ಮಾಡೋದು ಹೇಗೆ? ಒಂದು ಕೈಲಿಗೆ ಮೊಬೈಲ್ ಬಿದ್ದೋಗ್ಬಿಡುತ್ತೆ. ನೋಡಿ, ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಇದ್ದೇ ಮಾರ್ರೆ. ನನಗೆ ಒಂದು ಭಾಷೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇವಾಗ ನಾನೊಂದು ಹೇಳ್ತೇನೆ ನೋಡಿ, ಈಗ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಏನಂದರೆ, ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಷನ್ ಒಂದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವಾಗ ಗೊತ್ತಾಗ್ತಿದೆ ನನಗೆ. ನಾನು ಫೈನಲಿ 7:30 ಆಯ್ತು ಗೈಸ್. ಹೇಗೋ ರೆಡಿ ಆದ. ಇವಾಗ ಹೋಗೋಣ ಟೆಂಪಲ್ಗೆ ಹೋಗಿ ಬರೋಣ. ನೋಡೋಣ. ಈ ವೈಟ್ ಕಾಲಿದ್ರೆ ಬ್ಲ್ಯಾಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಯಾವ ಥರ ಗೊತ್ತಾ? ಅಡ್ಜಸ್ಟೇಬಲ್ ಇದೆ. ಇದು ಸ್ವಲ್ಪ ಅಗಲ ಇರಬೇಕು, ಇನ್ನು ಸ್ವಲ್ಪ ಕತ್ತಲೆಯಿಂದ ಬೆಳಕಿನ ಕಡೆಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರು, ಹೇಗಿದ್ದೀರಾ ಮಾರೆ? ನಾನು ತುಂಬ ಚೆನ್ನಾಗಿದ್ದೇನೆ, ಹಾಗೂ ನೀವು ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೇನೆ. ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಒಂದು ಒಳ್ಳೆ ನಿದ್ದೆನೂ ಆಯಿತು, ಹಾಗೆ ಒಂದು ಸ್ವಲ್ಪ ಅರ್ಥಮರ್ಧ ನಿದ್ದೆ. ಇವಾಗ ಬ್ಲಾಗ್ ಮಾಡೋಣ ಅಂತ. ಇವಾಗ ಹೊಟ್ಟೆಲ್ಲ ಹಸಿವಾಗ್ತಿದೆ ಗೈಸ್. ಈಗ ಫಸ್ಟ್ ಇವತ್ತೇನು ಪ್ಲ್ಯಾನ್ ಇಲ್ಲ, ಒಂದು ರ್ಯಾಂಡಮ್ ಆಗಿ ಬ್ಲಾಗ್. ಸೊ ನೋಡೋಣ ಹೇಗಿರುತ್ತೆ ಅಂತ, ಈಗಿನ ಈವ್ನಿಂಗಿಂದ ದಿನ ಹೇಗಿರುತ್ತೆ ಅಂತ. ಬನ್ನಿ ಗೈಸ್. ಇವಾಗ ನನಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಗ್ಯಾಸ್ ಎಲ್ಲ. ಸೊ ಇವಾಗ ಹೊಟ್ಟೆ ಹಸಿವಾಗ್ತಿದೆ. ಏನಾದರೂ ಈಗ ಹೋಗಿ ಶಾಪಿಗೆ ಹೋಗೋಣ, ಕೆಳಗಡೆನೇ ಇರೋದು, ತೊಗೊಂಬರೋಣ. ಹಾಗೆ ಇವತ್ತು ಫ್ರೈಡೇ ಬೇರೆ, ಏನಾದರೂ ಟೆಂಪಲಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ, ನೋಡೋಣ. ಹಾಗೆ ಬ್ಲಾಗ್ ನೋಡ್ತಾ ಇರಿ ಗೈಸ್. ಇವಾಗ ಅಂಗಡಿಗೆ ಹೋಗಿ ಬರೋಣ. ಫಸ್ಟ್ ಅಂಗಡಿಗೆ ಹೋಗಿ ಬರೋಣ. ಏನು ತಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ, ನೋಡೋಣ. ಚಪ್ಪಲಿ ಹಿಂಗಿದೆ ಸ್ಟೆಪ್. ಮಳೆ ಬೇರೆ ಬರ್ತಿದೆ, ಮಳೆ ಬರ್ತಿದೆ ಮಾರೆ. ಬೇಗ ಹೋಗಿ ಬರೋದು ಬೆಟರ್ ಅಂತ. ಮಳೆ ಬೇರೆ ಜಾಸ್ತಿ ಬರ್ತಾ ಇದೆ. ಇವಾಗ ಕೊಡೆ ತಗೊಂಡೋಗಿದ್ರೆ ಇಲ್ಲೇ ಇರೋದು, ಬಟ್ ಅಲ್ಲೇನಾದರೂ ಸಿಗ್ಲಿಲ್ಲ ಅಂದರೆ ಮತ್ತೆ ಬೇರೆ ಕಡೆ ಹೋಗ್ಬೇಕೇನೋ. ಸೊ ನೋಡೋಣ. ಹಾಲು ಮತ್ತೆ ಎಲ್ಲ ತಗೊಂಬಂದೆ. ಭಯ ಆಗೋಯ್ತು ಸೌಂಡ್ ಬರುವಾಗ. ಈಗ ಹಾಲು ತಗೊಂಬಂದೆ. ಇವಾಗ ಟೀ ಮಾಡಿ ಕುಡಿಯೋಣ ಅಂತ. ಓಟ್ಸ್ ಎಲ್ಲ ಇದೆ, ಬಟ್ ಓಟ್ಸ್ ಒಂದು ತಿಂದರೆ ಹೊಟ್ಟೆ ಫುಲ್ ಆಗೋಗ್ಬಿಡುತ್ತೆ. ಅದ್ರ ಬದಲಿಗ ಬಿಸ್ಕೆಟ್ ತಂದಿದ್ದೇನೆ. ಲೈಟಾಗಿ ಟೀ ಕುಡಿದು ಆಮೇಲೆ ಸ್ನಾನ ಎಲ್ಲ ಮಾಡಬೇಕು. ಅಡುಗೆ ಬೇರೆ ಮಾಡ್ಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದು ವೆಜ್ ಬೇರೆ, ಅದಕ್ಕೆ ಏನು ಸಿಗಲಿಲ್ಲ ಅಂದರೆ ಇದೆ ಅಲ್ಲೇ. ಹಾಲಿಗೆ ಇಟ್ಟಿದ್ದೇನೆ. ಟೀಗೆ ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ. ಹೇಗೆ ಈಗ ಆನ್ ಮಾಡೋದು ಹೇಗೆ? ಒಂದು ಕೈಲಿಗೆ ಮೊಬೈಲ್ ಬಿದ್ದೋಗ್ಬಿಡುತ್ತೆ ಈಗ. ಎಷ್ಟು ಕಷ್ಟ ಮಾಡಿದೆ. ನೋಡಿ, ವಿಡಿಯೋ ಮಾಡ್ಲಿಕ್ಕೆ ಹೋದ್ರೆ ಇದ್ದೇ ಮಾರ್ರೆ, ಬಿದ್ದೇ ಬಿಡ್ತು. ಆದರೂ ಎಷ್ಟು ಕಷ್ಟ ಗೊತ್ತಾ ಗೈಸ್. ಈಗ ಬ್ಲಾಗ್ ಮಾಡಿಕೊಂಡು ಗ್ರೇಟ್ ಮಾರೆ ಮಾಡ್ತಾರಲ್ಲ ನನ್ನ ನೋಡಿ. ನಾನು ಗ್ಯಾಸ್ ಲೈಟರ್ ಆನ್ ಮಾಡೋಣ ಅಂತ ಹೋದೆ, ಬಿದ್ದೇ ಬಿಡ್ತು. ಚೆನ್ನಾಗಿ ಒರೆಸಿದ್ದು ಇದಕ್ಕಿಂತ ಮುಂಚೆ, ಈಗ ಮತ್ತೆ ಬೀಳದಿದ್ರೆ ಸಾಕು. ಶೆಕೆ ಆಗ್ತಾ ಇದೆ, ಯಾಕಂದ್ರೆ ಫುಲ್ ಮಳೆ ಬರ್ತಾ ಇದೆ ಅಲ್ಲ, ಮಳೆ ಬರುತ್ತೆ ಇವಾಗ, ಅದಕ್ಕೆ. ಏನು ಮಾಡ್ತಾ ಇರೋದು ಗೊತ್ತಾ? ಟೀ ಪುಡಿ ಸಾಕಾ ಬೇಕಾ, ಕುದೀತಾ ಇರಲಿ ಹಾಗೆ ಟೀನು ಎಲ್ಲರೂ ಇದು ನೋಡಿ. ಎಲ್ಲೂ ಹೋಗ್ತಿದ್ದೆ ಮಾರೆ, ಎಲ್ಲೂ ಹೋಗ್ತಿದ್ದೆ. ಯಾವ್ದು ಫಸ್ಟ್ ಹೋಗುತ್ತೆ ನೋಡೋಣ. ಗೈಸ್, ಏನು ಗೊತ್ತಾ, ಈಗ ಮನುಷ್ಯನಿಗೆ ಒಂದು ಭಾಷೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇವಾಗ ನಾನೊಂದು ಹೇಳ್ತೇನೆ ನೋಡಿ, ಈಗ ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್
ಏನಂದ್ರೆ ಫಸ್ಟ್ ಆಫ್ ಆಲ್ ಅಂಡರ್‌ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಒಂದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವಾಗ ಗೊತ್ತಾಗ್ತಿದೆ ನನಗೆ. ನನ್ನ ಅಂಗಡಿಯಲ್ಲಿ ಮೆಣಸಿನಕಾಯಿ ಕೊಡಿ ಅಂತ ಅಂದೆ ಅನ್ಸುತ್ತೆ. ನಾವು ಮೆಣಸಿನಕಾಯಿ ಅಂದ್ರೆ ಅದೇ ಗ್ರೀನ್ ಇದು ಬರುತ್ತಲ್ಲ ಅದಕ್ಕೆ ನನ್ನದು. ನಾನು ಅಂಗಡಿಯಲ್ಲಿ ಮೆಣಸಿನಕಾಯಿ ಕೊಡಿ ಅಂದಿದ್ದೇನೆ. ಅದು ಅವ್ನಿಗೇನ್ ಕೇಳ್ತು ಅಂತ ಗೊತ್ತಿಲ್ಲ ಮಾರ್ರೆ. ಅವ್ರೇನ್ ಕೊಟ್ಟಿರೋದು ಗೊತ್ತಾ? ಕಾಳು ಮೆಣಸು ಕೊಟ್ಟಿದ್ದಾರೆ. ಹ್ಮ್. ಕಾಳು ಮೆಣಸು ನಾನ್ ಕೇಳಿದ್ದು ಮೆಣಸಿನಕಾಯಿ, ಅವ್ರು ಕೊಟ್ಟಿರೋದು ಕಾಳು ಮೆಣಸು. ಅದಕ್ಕೆ ಅಂದ್ರೆ ತುಂಬಾ ಸಲ ಈ ಕಡೆ ನಾವು ಮಂಗಳೂರಲ್ಲಿ ಮೆಣಸು ಅಂತಾನೆ ಅನ್ನೋದು. ಅವ್ರು ಮೆಣಸು ಕೇಳಿದ್ರೆ ಈ ತರ ಕಾಳು ಮೆಣಸು ಕೊಡ್ತಾರೆ. ಸೊ ನನ್ಗೆ ಭಾಷೆ ಬರುದಿಲ್ವೋ, ಅಲ್ಲ ನಾನು ಹೇಳಿದ್ದನ್ನು ಅವ್ನು ಅರ್ಥ ಮಾಡ್ಕೊಂಡಿಲ್ವಾ, ಅಲ್ಲ ನಾನು ಹೇಳಿದ್ದೇ ತಪ್ಪಾಯ್ತಾ ಅಂತ. ಪರವಾಗಿಲ್ಲ ಬಿಡಿ, ಈಗ ಕಾಳು ಮೆಣಸಾದ್ರೇನು ಯಾವ್ದಕ್ಕಾದ್ರೂ ಯೂಸ್ ಆಗುತ್ತೆ. ಅದಕ್ಕೆ ನನ್ನ 10 ರೂಪಾಯಿ ಇರುತ್ತೆ. ಬಟ್ ಮೆಣಸಿನಕಾಯಿ ಬೇಕಿತ್ತು ನಂಗೆ, ಅದಿಲ್ಲ. ಮತ್ತೊಂದ್ಸಲ ಈಗ ತರಬೇಕು. ಜೊತೆ ಇವಾಗ ಬಿಸ್ಕೆಟ್ ತಿನ್ನೋಣ. ನಾನು ಹಾಗೇನೆ ಎದ್ಬಿಟ್ಟು ಹಾಗೇನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಮಾರೊಂದು. ಹೂವು ಹೇಗೆ ಆಗ್ಬಿಟ್ಟಿದ್ದೇನೆ. ಒಂದು ಕಣ್ಣಲ್ಲಿ ನೋಡಿ ಅಂತೆ ಐಲೈನರ್ ಇಲ್ಲ, ಒಂದು ಕಣ್ಣಲ್ಲಿ ಐಲೈನರ್ ಇದೆ. ಡೈಲಿ ಬ್ಲಾಗ್ ಅಂದ್ರೆ ಹಾಗೇನೆ ಅಲ್ವಾ ಗೈಸ್, ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಆಗುತ್ತಾ? ಎಷ್ಟು ಶೆಕೆ ಅಂದರೆ ಫುಲ್ಲು, ಯಾವಾಗ ಮಳೆ ಬಂದರೆ ಹಾಗೇನೆ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ, ಹಾಗೆ ಕ್ಲೀನ್ ಮಾಡಿ ಆಯಿತು. ಹೊರಗಡೆನೆಲ್ಲ ಕ್ಲೀನ್ ಮಾಡಿದೆ. ಈ ಮಳೆ ಒಂದು ಏನು ಅಂತ ಗೊತ್ತಾಗೋದಿಲ್ಲ ಮರ, ಒಂದು ಸಲ ಬರುತ್ತೆ ಬರಲ್ಲ, ಏನಂತ ಗೊತ್ತಾಗಲ್ಲ. ಒಟ್ಟಿನಲ್ಲಿ ಮೋಡ ಅಂತ ಆಗಿದೆ. ಈಗ ಕ್ಲೀನ್ ಎಲ್ಲ ಆಯ್ತಲ್ಲ, ಇನ್ನು ಸ್ನಾನ ಮಾಡಬೇಕು. ನಾನು ನಿನ್ನೆನೇ ಆ್ಯಕ್ಚುಲಿ ಗುರುವಾರ ಇತ್ತು, ಪೂಜೆ ಮಾಡಬೇಕಿತ್ತು. ಆ್ಯಕ್ಚುಲಿ ನಾನು ಮಾಡಲಿಲ್ಲ, ಯಾಕಂದರೆ ಜ್ವರ ಬೇರೆ ಬರ್ತಾ ಇತ್ತು, ಇನ್ನು ಜಾಸ್ತಿ ಆಗುತ್ತೆ ಅಂತ. ಇವಾಗ ಮಳೆ ಬೇರೆ ಬರ್ತಾ ಇದೆ, ಬಿಸಿ ನೀರು ಬರುತ್ತಾ ಅಂತ ಬೇರೆ ನೋಡಬೇಕು. ತಲೆಗೆ ಸ್ನಾನ ಮಾಡಿ ಸ್ವಲ್ಪ ಹೇರ್ ಡ್ರೈಯರ್ ಹಾಕಬೇಕು, ಯಾಕಂದರೆ ನೀರು ಬಿಟ್ಟರೆ ಜ್ವರ ಬರ್ಬೋದು. ಸೊ ಅದಕ್ಕೋಸ್ಕರ ಫಸ್ಟ್ ಇಲ್ಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಇಲ್ಲೆಲ್ಲ ಆಯಿತು, ಈಗ ಸ್ನಾನ ಮಾಡಿ ಬರಬೇಕು. ಸ್ನಾನ ಎಲ್ಲ ಮುಗಿದ ಕೈಸಿ ಇವಾಗ ಟೆಂಪಲಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಪೂಜೆ ಮಾಡಿ ಆಮೇಲೆ ಟೆಂಪಲಿಗೆ ಹೋಗೋಣ ಅಂತ. ಇವಾಗ ಪೂಜೆ ಮಾಡೋಣ. ಟೈಮ್ ಆಗಲಿ 7 ಗಂಟೆ ಮೇಲೆ ಆಯಿತು. ಇನ್ನು ನಾನು ಪೂಜೆ ಮಾಡಿ ಟೆಂಪಲಿಗೆ ಹೋಗಿ ಬರಬೇಕು. ಇನ್ನು ಅಡುಗೆನೂ ಮಾಡಲಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಈಗ ನೋಡಬೇಕು. ಫಸ್ಟ್ ಟೆಂಪಲ್ಗೆ ಹೋಗಿ ಪ್ರೇ ಮಾಡಿ ಬರೋಣ, ಆಮೇಲೆ ಅಡುಗೆ ಮತ್ತೆ ಯೋಚನೆ ಮಾಡೋಣ. ನೋಡಿ, ಇಲ್ಲಿ ಲಕ್ಷ್ಮೀ ದೇವರು, ಇದು ಶುಕ್ರವಾರ ರಾಯರ್ ಅಲ್ಲಿದ್ದಾರೆ. ಈಗ ಫಸ್ಟ್ ದೀಪ ಇಡೋಣ. ಫೈನಲಿ ಪೂಜೆ ಎಲ್ಲ ಮುಗೀತು. ಸಿಂಪಲ್ ಆಗಿ ದೇವರಿಗೆ ಅಲಂಕಾರ ಮಾಡಿರೋದು ಪೂಜೆ ಫೈನಲಿ ಬ್ಲೆಸ್ಡ್. ಪೂಜೆ ಎಲ್ಲ ಈಗ ಸ್ವಲ್ಪ ಬೇಗ ರೆಡಿ ಆಗಬೇಕು. ಟೈಮ್ 7:30 ಆಯಿತು. ನೀರು ತೆಗೆಯದಿದ್ದರೆ ಆಗಲ್ಲ ಅಪ್ಪ. ಅಷ್ಟೇ, ಒಂದು ಸಿಕ್ಕರೆ ಒಂದು ಸಿಗಲ್ಲ. ಅರ್ಜೆಂಟ್, ಯಾಕಂದರೆ ಮತ್ತೆ 8 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಫೈನಲಿ 7:30 ಆಯಿತು ಗೈಸ್. ಹೇಗೋ ರೆಡಿ ಆದ, ಇವಾಗ ಹೋಗೋಣ ಟೆಂಪಲ್ಗೆ, ಹೋಗಿ ಬರೋಣ. ನೋಡೋಣ. 5 ರೂಪಾಯಿ ಕಾಯಿನ್ಸೇ ಇಲ್ಲ ಮಾರೆ, ಅಲ್ಲ ಕ್ಯಾಶೇ ಇಲ್ಲ. ಇದನ್ನು ಇಟ್ಕೊಂಡು ಹೋಗ್ಬೇಕು ಇವಾಗ. ಎಲ್ಲ ಸ್ವಲ್ಪ ಕೊಡ್ಬೇಕು ಇವತ್ತು. ಹೂ ಸಿಗುತ್ತಿಲ್ಲ ಗೊತ್ತಿಲ್ಲ, ನೋಡೋಣ. ಅನಿಸ್ತಿದೆ ಲೇಟಾಗಿ ಹೋದ್ ಎಲ್ಲ ಖಾಲಿ ಆಗಿರುತ್ತೆ. ನಾವು ಇದ್ದು ಈ ಕಡೆ ಫೋಟೋ ತೆಗಿಯೋಣ ಅಂತ ಬಂದೆ ಮಾರೆ. ಅರ್ಜೆಂಟಲ್ಲೂ ಒಂದು ಫೋಟೋನು ಬಿಡಲ್ಲ, ತಮ್ಮನೇಲಿಗೆ ಬೇಕಲ್ಲ. ಅರ್ಜೆಂಟಲ್ಲೂ ಫೋಟೋ ತೆಗೆದು ಬಂದೆ. ಹೋಗೋಣ, ಈಗ ಟೈಮ್ ಆಯಿತು 7:30ಗೆ. ಇಲ್ಲೂ ಒಂದು ಪಕ್ಕದಲ್ಲಿ ದೇವಸ್ಥಾನ ಇದೆ, ಅದಕ್ಕೆ ಹೋಗೋಣ ಅಂದರೆ ಮತ್ತೆ ಅಲ್ಲಿಗೆ ಹೋಗಿ ಬರೋಣ ಅಂತ. ನೋಡೋಣ. ಯಾರಿಲ್ಲ ರೋಡಲ್ಲಿ. 84 ಯಾರಿಲ್ಲ ಮರೆ, ಕತ್ತಲೆ ಹೋಗ್ತಾ ಇದ್ದೇನೆ. ಎಲ್ಲ ಮನೆ ಒಳಗಡೆ ಕೂತಿದ್ದಾರೆ ಅನಿಸುತ್ತೆ. ದರ್ಶನ ಎಲ್ಲ ಆಯಿತು. ಎಷ್ಟು ಕತ್ತಲೆಯಿಂದ ಬೆಳಕಿನ ಕಡೆಗೆ ಏನೋ ಒಂದು ತಗೊಂಬಂದಿದ್ದೇನೆ ಇವತ್ತು. ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಟೈಮ್ ಆಯ್ತಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು ಅಲ್ಲೇ ಪಾರ್ಸಲ್ ತಗೊಂಡು ಬಂದಿದ್ದೇನೆ. ಏನು ತಗೊಂಡು ಬಂದಿದ್ದೇನೆ ಅಂತ ಊಟ ಮಾಡೋದು ತೋರಿಸ್ತೇನೆ. ಅರ್ಜೆಂಟ್ ಆಯಿತು. ಮತ್ತು ನನಗೆ ವೀಡಿಯೋಸ್ ಎಲ್ಲ ಅಲ್ಲಿ ದೇವರದ್ದು ತೆಗಿಲಿಕ್ಕೆ ಒಂಥರ ಆಗೋದು, ನನಗೆ ಭಯ ಆಗುತ್ತೆ. ಯಾಕೆಂತ ಗೊತ್ತಿಲ್ಲ, ಭಕ್ತಿನೋ ಪ್ರೀತಿನೋ ಭಯನೋ ಏನಂತ ಗೊತ್ತಿಲ್ಲ. ಇದೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಂತ. ಒಳಗಡೆ ಬರೋದು ಎಷ್ಟು ಸೆಕೆ ಮಾರ, ಅಲ್ಲೆಲ್ಲ ಫುಲ್ ತಂಪಿರುತ್ತೆ. ಫ್ಯಾನ್ ಇಲ್ಲದೆ ಇರ್ಲಿಕ್ಕೆ ಆಗಲ್ಲ.
ಈ ಕಡೆ ಮಳೆನೂ ಇಲ್ಲ, ಮಳೆ ಬರುವುದೂ ಇಲ್ಲ, ಮೋಡ ಅಷ್ಟೇ. ಈ ಸಲ ಅಲ್ಲಿ ಹೇಳ್ತಿದ್ರು ಮಾರ ಟೆಂಪಲಲ್ಲಿ ಈ ಸಲ ಬರಗಾಲ ಬರುತ್ತೆ ಅಂತ ದೇವ್ರ ಹತ್ರ ಕೇಳಿ ಕೇಳಿ ಅಂತ. ಹಾಗೆ ಇನ್ನು ನೆಕ್ಸ್ಟ್ ಊಟ ಮಾಡಬೇಕು. ಈಗ ಸ್ವಲ್ಪ ಕೆಲಸ ಇದೆ. ಮತ್ತು ಇನ್ನೊಂದೇನೆಂದರೆ ಗೈಸ್, ನಾನು ಇದೇ ಬ್ಲಾಗಲ್ಲಿ ಸ್ವಲ್ಪ ಲೆಂತ್ ಆಗುತ್ತೆ ಅಂದ್ಕೊಂಡಿದ್ದೆ ನಾನು ಅಡುಗೆಲ್ಲ ಮಾಡಿದರೆ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಗೊಂದು ಮೀಸೂದಿಂದ ತಂದಿರೋದು ಒಂದು ಆ್ಯಂಕ್ಲೆಟ್ಸ್ ಇದೆ. ಆಲ್ರೆಡಿ ನಾನು ತುಂಬ ಆ್ಯಂಕ್ಲೆಟ್ಸ್ ಫೀಡ್ ಫೋಟೋಗ್ರಫಿಗೋಸ್ಕರ ತಗೊಂಡಿದ್ದೆ. ಸೊ ಅದರಲ್ಲಿ 2 ಆ್ಯಂಕ್ಲೆಟ್ಸ್ ಇದೆ, ಹೇಗಿದೆ ಅಂತ ತೋರಿಸ್ತೇನೆ. ಮೀಶೋದಿಂದ ತಗೊಂಡಿರೋದು ನಾನು ಇದು 2 ಆಲ್ರೆಡಿ ತೋರಿಸಿದ್ದೆ. ಇದು ತುಂಬ ಯಾವ ಬೆಳ್ಳಿಗಿಂತಲೂ ಕಮ್ಮಿ ಇಲ್ಲ ಗೈಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ? ನಾನು ಬೇಕಾದ್ರೆ ಫೋಟೋಸ್ ಎಲ್ಲ ನಿಮಗೆ ಆ್ಯಡ್ ಮಾಡ್ತೇನೆ. ತುಂಬ ಚೆನ್ನಾಗಿದೆ. ಎಷ್ಟು 250 ಏನೋ ಅಷ್ಟೇ 2 ಗೆಜ್ಜೆಗೆ. ತುಂಬ ಚೆನ್ನಾಗಿದೆ. ಮತ್ತು ಈ ಥರದ್ದು 2 ತಗೊಂಡಿದ್ದೆ. ಒಂದು ಆಲ್ರೆಡಿ ಹಾಕಿದ್ದೇನೆ, ತುಂಬ ಚೆನ್ನಾಗಿದೆ ಗೈಸ್. ನೋಡಿ ಎಷ್ಟು ಲುಕ್ ಬರುತ್ತೆ ಗೊತ್ತಾ? ತುಂಬ ಚೆನ್ನಾಗಿದೆ. ಇದಕ್ಕೂ 150 ರುಪೀಸ್. ಮತ್ತೆ ನಾನು 2 ಆರ್ಡರ್ ಮಾಡಿದ್ದೆ. ಬೇಕಾದ್ರೆ ಇವಾಗ ನಾನು ಹಾಕಿ ತೋರಿಸ್ತೇನೆ. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಯಾವ ಬೆಳ್ಳಿಗೂ ಕಮ್ಮಿ ಇಲ್ಲ. ಅಂದರೆ ಬೆಳ್ಳಿದಾದರೆ ಇವಾಗ ಕಾಸ್ಟ್ಲಿ ಬೇರೆ, ಗೋಲ್ಡು ಗೊತ್ತಲ್ಲ, ಗೋಲ್ಡಿದಂತೂ ಮಾಡಲಿಕ್ಕಾಗಲ್ಲ. ಬೆಳ್ಳಿದ್ದೂ ನೀವು ಎಷ್ಟು ಅಂತ ತೊಗೊಂಡು ಮಾಡ್ತೀರಾ, ಅದಕ್ಕೂ ಈಗ ಕಾಸ್ಟ್ಲಿ ಇದೆ. ಸೊ ಈ ಥರದ್ದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಮ ಸೈಜ್ ಇಲ್ಲಿ ಅಡ್ಜಸ್ಟೇಬಲ್ ಬೇರೆ ಇದೆ. ಇದನ್ನು ಹಾಕಿ ನಾನು ಖಾಲಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೇನೆ. 2 ಈ ಥರದ್ದು. ಮತ್ತು ಇದು ಸಿಂಪಲ್ ಇದೆ. ಈ ಕಪ್ಪು ಎಲ್ಲ ದಾರ ಎಲ್ಲ ಕಟ್ತೇವಲ್ಲ, ಸೊ ಅದರಲ್ಲಿ ಈ ಥರದ್ದು ನೋಡಿ ಚೆನ್ನಾಗಿದೆ. ವೆಸ್ಟರ್ನ್ಗೆ ಫೀಟಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರದ್ದು 2 ತಗೊಂಡಿದ್ದೇನೆ. ಇದಕ್ಕೆ ಬರೀ 100 ರುಪೀಸ್, ಇದಕ್ಕೆ 150 ಗೈಸ್. ಇದರದ್ದು ಈಗ ಹಾಕಿ ಯಾವ ಥರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಬೋರ್ ಹಾಕಲೇ ಇಲ್ಲ. ಈಗ ಆ್ಯಂಕ್ಲೆಟ್ಸನ್ನು ಖಾಲಿ ಹಾಕಬೇಕಂದ್ರೆ ಸ್ಟ್ಯಾಂಡ್ ಅಂತ ಇಡ್ಲಿಕ್ಕಾಗಲ್ಲ ಕೆಳಗಡೆಗೆ. ಹೇಗೆ ಹಾಕೋದು ಅಂತ ಟ್ರೈ ಮಾಡ್ತಾ ಇದ್ದೇನೆ. ಕುತ್ಕೊಂಡು ಮಾಡಿದ ವಿಡಿಯೋ ಏನು ಅಂತ. ಹಾಕಿದ್ದೇನೆ ಆ್ಯಂಕ್ಲೆಟ್ಸ್. ಇದು ತುಂಬ ಚೆನ್ನಾಗಿದೆ. 150 ರುಪೀಸ್ಗೆ ಮೀಶೋದಿಂದ ಆಲ್ರೆಡಿ ಒಂದು ಹಾಕಿದ್ದೇನೆ. ಇವಾಗ ಹೀಗಿದೆ, ತುಂಬ ಚೆನ್ನಾಗಿದೆ. ಈಗ ಹಾಕ್ಕೊಂಡಿದ್ದು ಯಾವ ಥರ ಕಾಣುತ್ತೆ ಅಂತ. ಮತ್ತು ಇನ್ನೊಂದು ಈ ಥರ ಇದೆ, ಹಾಕಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ, ಸಿಂಪಲ್ ಆದ್ರೂ ಇಲ್ಲಿ ಅಡ್ಜಸ್ಟೇಬಲ್ ಎಲ್ಲ ಇರುತ್ತೆ. ಇದಕ್ಕೂ 150 ರುಪೀಸ್. 2 ಕಾಲಿಗೆ ಈ ವೈಟ್ ಕಾಲಿದ್ರೆ ಬ್ಲ್ಯಾಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಯಾವ ಥರ ಗೊತ್ತಾ? ಅಡ್ಜಸ್ಟೇಬಲ್ ಇದೆ. ಇದು ಸ್ವಲ್ಪ ಅಗಲ ಇರಬೇಕು, ಇನ್ನು ಸ್ವಲ್ಪ ಟೈಟ್ ಆಗ್ತದೆ. ಯಾಕಂದರೆ ತೆಗಿಲಿಕ್ಕೆ ಸ್ವಲ್ಪ ಕೆಳಗಡೆ ಬರಬೇಕಿತ್ತು, ಬಟ್ ಮೊನ್ನೆ ಆಗಿತ್ತು, ನೋಡೋಣ. ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತಲ್ವಾ? ನನಗಂತ ಇಷ್ಟ ಆಯ್ತು ನೋಡಿ. ಅಂತ ಬ್ಲ್ಯಾಕ್ ಹೈಲೈಟಾಗಿ ಕಾಣ್ತಿದೆ. ಹಾಗೆ ಈ ಕಡೆ ತೆಗೆದಿಟ್ಕೊಳ್ಳೋಣ. ಇಷ್ಟೊಂದಿದೆ, ಎಷ್ಟೊಂದು ಕಲೆಕ್ಷನ್ಸ್. ಯಾರಿಗಾದ್ರೂ ಬೇಕಿದ್ದರೆ ತಗೊಳ್ಳಿ ಗೈಸ್. ಅದರ ರಿವ್ಯೂಸ್ ಡೀಟೇಲ್ಸ್ ಎಲ್ಲ ನಾನು ಹಾಕಿರ್ತೇನೆ. ಗೈಸ್ ಫೈನಲಿ ಊಟ ಎಲ್ಲ ಆಯಿತು. ಇನ್ನು ಮಲಗುದು. ಹಾಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೇನೆ. ಹಾಗೂ ಎಲ್ರಿಗೂ ಗುಡ್ ನೈಟ್. ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೇನೆ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಬ್ಸ್ಕ್ರೈಬ್ ಮತ್ತು ಲೈಕ್, ಒಂದು ಕಮೆಂಟ್ ತುಂಬ ನನಗೆ ಪ್ರೋತ್ಸಾಹ ನೀಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಬ್ಲಾಗ್ ಮಾಡಲಿಕ್ಕೆ. ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್, ಗುಡ್ ನೈಟ್ ಗೈಸ್. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಗೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿರುವವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಗೈಸ್, ಲವ್ ಯು ಆಲ್. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ.